ದರ್ಶನ್ ಮತ್ತು ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ದಿನಗಣನೆ ಆರಂಭ ಆಗಿದೆ. ಬರುವ ಗುರುವಾರ ಅಥವಾ ಶುಕ್ರವಾರ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ತಯಾರಿ ಮಾಡ್ಕೋತಾ ಇದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದಿನ ಗುರುವಾರ ಅಥವಾ ಶುಕ್ರವಾರ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. ಅಂದರೆ ಆಗಸ್ಟ್ 29 ಅಥವಾ 30 ಈ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಸೆಪ್ಟೆಂಬರ್ 8ಕ್ಕೆ 3 ತಿಂಗಳು ಕಂಪ್ಲೀಟ್ ಆಗುತ್ತೆ. 90 ದಿನಗಳ ಒಳಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಹಾಗಾಗಿ ಈ ತಿಂಗಳ ಕೊನೆಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ಆಗ್ತಾ ಇದೆ. ಇನ್ನು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ಚಾರ್ಜ್ ಶೀಟ್ ಪ್ರತಿಗಳ ಸ್ಕ್ರೂಟಿನಿ ಆಗ್ತಾ ಇದೆ. ಒಬ್ಬೊಬ್ಬರ ಮೇಲೂ ಕೂಡ ಆರೋಪ ಮಾಡಬೇಕಲ್ಲ. ಹಾಗಾಗಿ ಕಾನೂನು ತಜ್ಞರ ಜೊತೆ ಪೊಲೀಸರಿಂದ ಇಂಚಿಂಚು ಪರಿಶೀಲನೆ ನಡೀತಾ ಇದೆ. ಕಂಪ್ಲೀಟ್ ಪರಿಶೀಲನೆ ನಡೆಸಿ ಆ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಸೊ ಹೇಗೆ ಇದು ತಯಾರಿ ಅಂತಕ್ಕಂಥದ್ದು, ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಬರುವ ಗುರುವಾರ ಅಥವಾ ಶುಕ್ರವಾರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಆಗಸ್ಟ್ 29 ಅಥವಾ 30. ಆದರೆ ಕೋರ್ಟ್ಗೆ ಈ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ಸ್ಕ್ರೂಟಿನಿ ಆಗಬೇಕಲ್ಲ. ಒಬ್ಬೊಬ್ಬರದ್ದೇ ಬರುತ್ತೆ. A1 ಮೊದಲು A1 ಪವಿತ್ರ ಗೌಡ, ಸದ್ಯಕ್ಕೆ ಪವಿತ್ರ ಗೌಡ ಅವ್ರ ಮೇಲೆ ಇರತಕ್ಕಂಥ ಆರೋಪಗಳೇನು, ಅದೊಂದು 300 ಪೇಜ್ ಇರ್ಬೋದು. ಆಮೇಲೆ A2 ದರ್ಶನ್, ಅದೊಂದು 300 ಪೇಜ್ ಇರ್ಬೋದು. ಆ ಥರ 17 ಜನದ್ದು ಮಾಡಬೇಕು. ಹೆಚ್ಚು ಕಮ್ಮಿ 5-6 ಸಾವಿರ ಪುಟಗಳಾಗ್ಬಿಡುತ್ತೆ ಇದು. ಕೋರ್ಟ್ ಇದೆಲ್ಲವನ್ನು ಕೂಡ ನಿಧಾನಕ್ಕೆ ಅಧ್ಯಯನ ಮಾಡಬೇಕಾಗುತ್ತೆ. ಕಾನೂನು ತಜ್ಞರ ಜೊತೆ ಪೊಲೀಸರಿಂದ ಈಗ ಕೂಲಂಕುಷ ತನಿಖೆ ನಡೀತಾ ಇದೆ. ಅಂದರೆ ಚಾರ್ಜ್ ಶೀಟ್ ರೆಡಿಯಾಗಿದೆ, ಆ ಪ್ರತಿಗಳನ್ನು ಓದುವುದು, ಕಂಪ್ಲೀಟ್ ಪರಿಶೀಲನೆ ನಡೆಸಿ ಆ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಒಂದೊಂದೇ ಆರೋಪಗಳನ್ನು ಮಾಡ್ತಾ ಬರ್ತಾರೆ. ಆ ಆರೋಪಕ್ಕೆ ಇರುವಂತಹ ಸಾಕ್ಷಿಗಳೇನು ಅಂತ ಮೆನ್ಷನ್ ಮಾಡ್ತಾರೆ. ಆ ಸಾಕ್ಷಿಗಳು ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದರೆ ಯಾವ ವ್ಯಕ್ತಿ ಅಂತ ಹೇಳ್ತಾರೆ, ಇಲ್ಲಾಂದರೆ ವಸ್ತುಗಳ ಸಾಕ್ಷಿಯಾಗಿದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಕೋರ್ಟ್ಗೆ ಇವರು ವಶಪಡಿಸಿಕೊಂಡ ಪ್ರತಿಯೊಂದು ವಸ್ತುವನ್ನೂ ಕೂಡ ಹಾಜರುಪಡಿಸಬೇಕಾಗತ್ತೆ ಕಾಲಕ್ಕೆ ತಕ್ಕಂತೆ. ಅದೆಲ್ಲ ಆದ ನಂತರ ಟ್ರಯಲ್ಸ್ ಆರಂಭ ಆಗುತ್ತೆ. ಅಂದರೆ ವಾದ ಪ್ರತಿವಾದಗಳು ಆರಂಭ ಆಗುತ್ತೆ. ಆಗ ಒಂದು ಕಡೆ ಆರೋಪಿಗಳು ಜಾಮೀನಿಗೂ ಕೂಡ ಅರ್ಜಿಯನ್ನು ಹಾಕ್ಕೊಳ್ತಾರೆ, ಮತ್ತೊಂದು ಕಡೆ ಈ ವಾದ ಪ್ರತಿವಾದಗಳು ಕೂಡ ಮುಂದುವರಿತಾ ಹೋಗುತ್ತೆ. ಬಟ್ ಏನೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಸಲ್ಲಿಸ್ತಾರೆ ಅಂತ ಒಂದು ಮಾಹಿತಿ ಇದೆ. ನೋಡೋಣ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಸಲ್ಲಿಸಿ ಸರ್ಕಾರ ಅದನ್ನು ಎಸ್ ಅಂತ ಹೇಳಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಆದರೆ, ತ್ವರಿತಗತಿ ನ್ಯಾಯಾಲಯ ರಚನೆ ಆದರೆ ಬೇಗ 1 ವರ್ಷದಲ್ಲೇ ತೀರ್ಪು ಬಂದ್ಬಿಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಬರಬೇಕಾಗಿರ್ತಕ್ಕಂಥ ಎಲ್ಲ ವರದಿಗಳು, ರಿಪೋರ್ಟ್ಗಳು ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿದೆ. ಸೊ ಈಗ ಅಂತಿಮ ಹಂತದ ಸಿದ್ಧತೆ ಚಾರ್ಜ್ ಶೀಟ್ದು ಹೇಗೆ ನಡೀತಾ ಇದೆ ಅಂತ? ಅರವಿಂದ್, ಬೆಂಗಳೂರು ಮತ್ತು ಹೈದರಾಬಾದ್ನ CFSL ಎಲ್ಲ ಕಡೆಗಳಿಂದಲೂ ಕೂಡ FSL ವರದಿ ಬಂದಿರುವಂಥದ್ದು. ಅಂತಿಮವಾಗಿ ಈಗೆಲ್ಲ ಕೂಡ ಚಾರ್ಜ್ ಶೀಟ್ ಅಂದರೆ ಆರೋಪ ಪಟ್ಟಿ ನೆಕ್ಸ್ಟ್ ಗುರುವಾರ ಅಥವಾ ಶುಕ್ರವಾರ ಸಲ್ಲಿಸೋಕೆ ಕೂಡ ಸಿದ್ಧತೆ ಇರುವಂಥದ್ದು. ಸದ್ಯಕ್ಕಿರುವ ಮಾಹಿತಿ ಪ್ರಕಾರ 4,000 ಪುಟಗಳ ಚಾರ್ಜ್ ಶೀಟ್ ಈಗ ಸಿದ್ಧತೆ ಆಗಿದೆ. ಆದರೆ ಅದಕ್ಕೆ ಸಲ್ಲಿಸೋಕ್ಕೂ ಮುಂಚೆ ತಜ್ಞರು ಅಂದರೆ ಕಾನೂನು ತಜ್ಞರ ಮೊರೆ ಹೋಗಬೇಕಾಗುತ್ತೆ. 4,000 ಪುಟಗಳ ಚಾರ್ಜ್ ಶೀಟ್ ಏನು ರೆಡಿಯಾಗಿದೆ ಅದನ್ನು ಪ್ರತಿಯೊಂದು ಪುಟವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಯಾವುದೇ ರೀತಿಯ ಒಂದು ಸಣ್ಣ ತಪ್ಪಿಲ್ಲದಂತೆ ಚಾರ್ಜ್ ಶೀಟ್ ಇದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ನಂತರದಲ್ಲಿ ಅವರು ಅದು ಏನಾದರೂ ತಪ್ಪಿದರೆ ಅದನ್ನು ತಿದ್ದುವಂಥ ಕೆಲಸ ಮಾಡ್ತಾರೆ. ಒಂದು ವೇಳೆಯಲ್ಲಿ ಆ ತಿದ್ದುವಂಥ ಕೆಲಸ ಏನಾದರೂ ಮಾಡೋಕ್ಕೆ ಶುರುವಾದರೆ ಮತ್ತೆ 1 ವಾರಗಳ ಕಾಲ ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ಉಳಿದಂತೆ ಬಹುತೇಕ ಅಧಿಕಾರಿಗಳು ರೆಡಿ ಮಾಡಿರುವಂಥ ಚಾರ್ಜ್ ಶೀಟ್ನಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅನ್ನೋದಾದರೆ ನೆಕ್ಸ್ಟ್ ಗುರುವಾರ ಅಥವಾ ಶುಕ್ರವಾರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಪ್ರತಿಯೊಬ್ಬ ಆರೋಪಿಯ ಪಾತ್ರ ಏನು, ಆತನ ವಿರುದ್ಧ ಇರುವಂಥ ಸಾಕ್ಷ್ಯಗಳನ್ನು ಎಲ್ಲವನ್ನೂ ಕೂಡ ಈಗಾಗಲೇ ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕ್ಕೂ ಮುಂಚೆನೇ ಹಿರಿಯ ಅಧಿಕಾರಿಗಳು ಮತ್ತು ಕಾನೂನು ತಜ್ಞರು ಅದನ್ನು ಮತ್ತೊಮ್ಮೆ ನಿಧಾನವಾಗಿ ಪರಿಶೀಲನೆ ಮಾಡ್ತಾರೆ. ಯಾವುದೂ ತಪ್ಪಿಲ್ಲ ಅಂತ ಕನ್ಫರ್ಮ್ ಆದ ನಂತರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥದ್ದು. ಒಂದು ವೇಳೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಅದನ್ನು ತಿದ್ದುವಂಥ ಕೆಲಸ ಮಾಡಬೇಕು. ಮಾಡದೇನೆ ನೇರವಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದರೆ ಮುಂದಿನ ದಿನಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಗಂಭೀರ ಸ್ವರೂಪದ ಪ್ರಕರಣ
ಆಗಿರೋದ್ರಿಂದ ಯಾವುದೇ ರೀತಿಯ ಸಣ್ಣ ತಪ್ಪು ಇಲ್ಲದಂತೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಿರುವಂಥದ್ದು. ಆ ಸಂಬಂಧಪಟ್ಟಾಗಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಾದಂಥ ಬಿ ದಯಾನಂದ್ ಅವರು ಕೂಡ ಹೇಳ್ತಾ ಬಂದಿದ್ರು. ಅಂದರೆ 3 ತಿಂಗಳ ಒಳಗೆ ಅಂದರೆ 1 ವಾರಗಳ ಮುಂಚೆ ನಾವು ಚಾರ್ಜ್ ಶೀಟ್ ಸಲ್ಲಿಸ್ತೀವಿ ಅಂತ. ಅದರಂತೆ ಈಗ ಗುರುವಾರ ಅಥವಾ ಶುಕ್ರವಾರ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಒಂದು ವೇಳೆ ಏನಾದರೂ ವೇರಿಯೇಷನ್ ಆದರೆ ಇನ್ನೊಂದು 2-3 ದಿನಗಳ ಕಾಲ ಮುಂದಕ್ಕೆ ಹೋಗ್ಬೋದು. ಹೊರತುಪಡಿಸಿದರೆ 90 ದಿನಗಳ ಕಾಲ ಈಗ ಚಾರ್ಜ್ ಶೀಟ್ ಸಲ್ಲೋದಕ್ಕೆ ಕಾಲಾವಕಾಶ ಏನಿದೆ ಆ ಕಾಲಾವಕಾಶದ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಅರವಿಂದ್.